ಪುರಾತನ ಪುಷ್ಕರಣಿ ಸ್ವಚ್ಛತೆಗೆ ಹಿಂದೂ ಯುವಕರ ಮುಂದಾಳತ್ವ, ಆಡಳಿತದ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದಲ್ಲಿ ಇರುವ ಶತಮಾನಗಳ ಇತಿಹಾಸ ಹೊಂದಿದ ಪುರಾತನ ಪುಷ್ಕರಣಿ ಈಗ ನಿರ್ಲಕ್ಷ್ಯದ ಕಾರಣದಿಂದ ಹಾಳಾಗುತ್ತಿರುವುದು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಪಟ್ಟಣದ ವಾರ್ಡ್ ನಂಬರ್ 3ರಲ್ಲಿರುವ ಸೋಮನಾಥ್ ಮಹಾದೇವ್ ದೇಗುಲದ ದೇವಾಲಯದ ಪಕ್ಕದಲ್ಲಿರುವ ಈ ಪುಷ್ಕರಣಿ ಸುಮಾರು 12ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಶಿಲ್ಪಕಲೆಯ ಮಾದರಿಯಲ್ಲಿ ನಿರ್ಮಾಣಗೊಂಡಿದೆ. ಸ್ಥಳೀಯರು ಇದನ್ನು ಭಾರಂಬಾವಿ ಪುಷ್ಕರಣಿ ಎಂದು ಕರೆಯುತ್ತಾರೆ. ಒಂದು ಕಾಲದಲ್ಲಿ ಪಟ್ಟಣದ ಸಾರ್ವಜನಿಕರು ಇದೇ ಪುಷ್ಕರಣಿಯಿಂದ ನೀರು ತೆಗೆದುಕೊಂಡು ಹೋಗುತ್ತಿದ್ದರು. ಆದರೆ ಕಳೆದ ಹಲವು ವರ್ಷಗಳಿಂದ ಇದು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಕಸ, ಕಡ್ಡಿ ಮತ್ತು ಅಸ್ವಚ್ಛತೆಯಿಂದ ತುಂಬಿಕೊಂಡಿದೆ. ಕರಿಕಲ್ಲಿನಿಂದ ನಿರ್ಮಿಸಲಾದ ಈ ಐತಿಹಾಸಿಕ ಬಾವಿಯು ಕೆಲವು ಭಾಗಗಳು ಕುಸಿಯುವ ಸ್ಥಿತಿಗೆ ತಲುಪಿದ್ದು ಸಂಪೂರ್ಣ ತಾಣವೇ ಹಾಳಾಗುವ ಭೀತಿ ಎದುರಾಗಿದೆ. ಈ ಕುರಿತು ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಕಳೆದ 2-3 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಲಾಗಿದೆ. ಆಡಳಿತದ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸುಮಾರು 30 ಜನ ಹಿಂದೂ ಯುವಕರು ಸ್ವಯಂ ಪ್ರೇರಿತರಾಗಿ ಪುಷ್ಕರಣಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಮಾತನಾಡಿದ ಬಜರಂಗ ದಳದ ಹುಲಸೂರು ತಾಲೂಕಾಧ್ಯಕ್ಷ ಶೇಖರ್ ಮಂಗ ಮಾತನಾಡಿ, 1 ವರ್ಷದ ಹಿಂದೆಯೇ ಪುಷ್ಕರಣಿಯ ಸ್ವಚ್ಛತೆ ಮತ್ತು ಪುನರ್ ನಿರ್ಮಾಣಕ್ಕಾಗಿ ಪಂಚಾಯತಿಗೆ ಮನವಿ ಸಲ್ಲಿಸಿದ್ದೇವೆ. ಆದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಯುವಕರು ಸ್ವಚ್ಛತೆಗೆ ಮುಂದಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ. 3 ಲಕ್ಷ ಏನಂತ ಬರ್ಕೊಟ್ರ ಅವರು 3 ಲಕ್ಷ ಇದಕ್ಕೆ ನಿಧಿ ತಂದಿರೋರು ಇದು ಜೀವನೋದ್ಧಾರಕ್ಕಾಗಿ. ತಮ್ಗೆ ಹೇಳ್ಯಾರ? ಯಾವಾಗ ಹೇಳಿದಾರ? ಯಾವಾಗ ಹೇಳಿದಾರ? 1 ವರ್ಷ ಕೆಳಗಡೆ. ಇಲ್ಲಿವರೆಗೆ ಏನಾದ್ರು ಕೊಟ್ಟಿದಾರ? ಏನೂ ಕೊಟ್ಟಿಲ್ಲ. ಈ ಕಡೆ ಗಮನ ಕೂಡ ಬಂದಿಲ್ಲ. ಒಂದ್ ಸರ್ತಿನೂ PDO ಸರ್ ಬಂದು ನೋಡಿಲ್ಲ. ಇಲ್ಲಿ ನಾಯಿಗಳು ಬೀಳ್ತಾ ಇದ್ದಾವೆ, ಪ್ರಾಣಿಗಳು ಬೀಳ್ತಾ ಇದ್ದಾವೆ, ಕುರಿಗಳು ಬೀಳ್ತಾ ಇದ್ದಾವೆ, ಹಾಗೆ ಮಕ್ಕಳು ಬೀಳ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ ನೀವೆಲ್ಲ. ಇಲ್ಲಿ ಕಟ್ಟಡಕ್ಕೆ ವ್ಯವಸ್ಥೆ ಇಲ್ಲ. ಒಂದು ಸರ್ತಿ ಜೀವನೋದ್ಧಾರ ಮಾಡಿದ್ರು, ಕೆಂಪಕಲ್ಲು ಅವುಗಳೆಲ್ಲ ತಂದು ಬಿಟ್ಟಿದ್ರು, ಮತ್ತೆ ಉಸುಬು ರೀತಿ ಎಲ್ಲ ತಂದು ಬಿಟ್ಟು ಅವರೇ ರಿಟರ್ನ್ ಒಯ್ದುಬಿಟ್ರು. ಅದು ಫಂಡ್ ಬಜೆಟ್ ಕೂಡ ಎತ್ಕೊಂಡಿದ್ದಾರೆ. ಒಂದು ಕೆಲಸ ಕರೆಕ್ಟ್ ಆಗಿ ಇದ್ರ ಬಗ್ಗೆ ಏನಾದರೂ ನೀವು ಕಂಪ್ಲೇಂಟ್ ಅದು ಮಾಡಿಲ್ಲ, ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಉಲ್ಟಾ JCP ಹಚ್ಚಿ ಎಲ್ಲ ಬಾವಿ ಎಲ್ಲ ಹಾಳು ಮಾಡಿದ್ದಾರೆ. ಮ್ಯಾನ್ ಪವರ್ ಮಾಡೋ ಕೆಲಸ ಎಲ್ಲ JCP ಮಾಡಿ ಹೋಗ್ತಾ ಇದ್ದಾರೆ. ಈಗ ಲಾಸ್ಟ್ ಆಗಿ ನೀವು ಏನು ಹೇಳ್ತಾ ಇದ್ರಿ? ತಾಲೂಕಾಡಳಿತ ಏನು ಮಾಡ್ಬೇಕಂತಿದ್ದೀರಿ? ಅವರು ಮಾಡ್ತಾ ಇದ್ದಾರೆ ಅಂದ್ರೆ ನಿರ್ಲಕ್ಷ್ಯ ಕೊಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಪಂಚಾಯತ್. ಈಗ ಲಾಸ್ಟ್ ಆಗಿ ಕೊನೆಯದಾಗಿ ಅವ್ರು ಬಂದು ಏನಾದರೂ ನಿಮ್ಗೆ ಹೆಲ್ಪ್ ಮಾಡಬೇಕಾ? ಏನು ಅವ್ರದ್ದು ಸರ್ಕಾರದಿಂದ ಏನು ಸಹಕಾರ ಬೇಕು? ಅವರು ನಾವು ಕುಡಿಯೋ ನೀರು ಅಪ್ಲೈ ಮಾಡಬೇಕು. ಇದೇ ಬಾವಿದಿಂದ ನೀರು ಒಯ್ದು ನಾವು ರುದ್ರಾಭಿಷೇಕ ಮಾಡಿ ಅಪ್ಲೈ ಮಾಡ್ಕೊಡ್ಬೇಕು. ಅವರು ಸೈಡಿಗೆಲ್ಲ ಕಟ್ಟಿಸಿ, ಗೋಡೆ ಕಟ್ಟಿಸಿ, ಜಾಳಿ ಹಾಕ್ಸ್ಕೊಡ್ಬೇಕು ಅವರು. ರೈಟ್. ತಮ್ಮ ಹೆಸರು? ಚಂದ್ರಶೇಖರ್ ಮಂಗ, ಬಜರಂಗ ದಳ ಅಧ್ಯಕ್ಷ. ಈ ವಿಷಯದ ಕುರಿತು ಬಜರಂಗ ದಳದ ಸದಸ್ಯ ಬಸವರಾಜ ರಗಟೆ ಮಾತನಾಡಿ, ಸುಮಾರು 30 ಯುವಕರ ತಂಡ ಈಗಾಗಲೇ ಪುಷ್ಕರಣಿ ಸ್ವಚ್ಛತಾ ಕಾರ್ಯ ಆರಂಭಿಸಿದೆ. ಆದರೆ ಇದರ ಸಂಪೂರ್ಣ ಪುನರ್ ನಿರ್ಮಾಣಕ್ಕಾಗಿ ತಾಲೂಕು ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರಗಳು. ಈ ಹುಲಸೂರು ಪಟ್ಟಣದಲ್ಲಿ ಐತಿಹಾಸಿಕವಾಗಿರುವಂತಹ ಈ ಭಾರಂಬಾವಿಯನ್ನು ಸ್ವಚ್ಛಗೊಳಿಸ್ತಾ ಇದ್ದೇವೆ. ಕಾರಣ ಏನೆಂದರೆ 10-12 ವರ್ಷ ಮೇಲ್ಪಟ್ಟು ಹುಲಸೂರಿನ ಜನ ಈ ಬಾವಿಯಿಂದ ನೀರನ್ನು ಕುಡಿತಾ ಇದ್ದರು. ಇವಾಗ ಈ ಬಾವಿ ಹಾಳು ಬಿದ್ದಿದೆ. ಈ ಹಾಳು ಬಿದ್ದಂಥ ಬಾವಿಯನ್ನು ನಮ್ಮ ಎಲ್ಲ ಯುವಕರನ್ನು ಕೂಡಿಕೊಂಡು ಬಾವಿಯನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮೇಲ್ಪಟ್ಟು 2-3 ವರ್ಷಗಳಿಂದ ಹುಲಸೂರು ಗ್ರಾಮ ಪಂಚಾಯಿತಿಗೆ ಪದೇ ಲೆಟರನ್ನು ಕೊಡ್ತಾ ಇದ್ದೀವಿ. ಆ ಲೆಟರನ್ನು ತೆಗೆದುಕೊಂಡು ಅವರು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಸುಮಾರು 3 ವರ್ಷಗಳಿಂದ ಲೆಟರನ್ನು ಕೊಡ್ತಾ ಇದ್ದೀವಿ. ನಾವು ಮಾಡ್ತಾ ಇದ್ದೇ ನಂತರ ಖರೆ ಯಾವುದೂ ಮಾಡಲ್ಲ. ಅದು ಬೇಸತ್ತು ಮನಸ್ಸಿಗೆ ಬೇಸರವಾಗಿ ನಾವು ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಎಲ್ಲ ಯುವಕರು ಕೂಡಿ ಈ ಬಾವಿಯನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ. ಇದೇ ರೀತಿ ಮುಂದುವರೆದರೆ ಒಂದು ಹೋರಾಟವನ್ನು ಮಾಡ್ತೀವಿ. ತಾಲೂಕಾಡಳಿತ ಹಾಗೂ ಜಿಲ್ಲಾಡಳಿತ ಈ ಬಾವಿ ಕಡೆ ಗಮನ ಹರಿಸಿ ಈ ಬಾವಿಯನ್ನು
ಪುನರ್ಜೀವನವನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತೇವೆ. ಈ ಪುಷ್ಕರಣಿ ಬಗ್ಗೆ ಈಗಾಗಲೇ ಯಾರ್ಯಾರಿಗೆ ಮನವಿ ಪತ್ರಗಳು ಸಲ್ಲಿಸಿರಿ? ನಾವು ಗ್ರಾಮ ಪಂಚಾಯತಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮತ್ತೆ ಹಾಗೂ ತಾಲೂಕಾ ಪಂಚಾಯತಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಆ ಮನವಿಗಳು ಮನಗಂಡು ಅವ್ರೇನು ಹೇಳ್ತಾರೆ ತಮ್ಗೆ? ಅವರು ಬಂದು ಲೆಟರ್ ಮೂಲಕ ಲೆಟರ್ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ರೈಟಿಂಗ್ ನಲ್ಲಿ ಬರ್ಕೊಟ್ಟಿದ್ದಾರೆ, ರೈಟಿಂಗ್ ನಲ್ಲಿ ಲೆಟರ್ ಬರ್ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ತೀವಿ ಅಂದ್ರು, ಆ ಯೋಜನೆ ಈ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 2-3 ವರ್ಷಗಳ ಹಿಂದೆ ಕೂಡ ಒಂದ್ ಸರ್ತಿ ಮಾಡಿದ್ರು. ಎಲ್ಲ ಮಾಡ್ಕಸಿ ಬಾವಿಯಿಂದ ಡೋಜರ್ ಹಚ್ಚಿ ತರಿಸಿ ಬಾವಿ ಕೂಡ ಡ್ಯಾಮೇಜ್ ಅನ್ನು ಮಾಡಿದ್ದಾರೆ. ಇದೇ ಮಾಡಿಸಿ ಇದ್ರ ಮೇಲೆಲ್ಲ ಕೆಂಪುಗಲ್ಲ, ಉಸುಕು, ರೇತಿ, ಸಿಮೆಂಟ್ ಎಲ್ಲ ತಂದ್ಬಿಟ್ಟು ಬಜೆಟ್ ಅನ್ನು ಎತ್ಕೊಂಡು ಯಾರಾದ್ರೂ ಕೈವಾಡಿದ್ರೆ ಅವ್ರು ಗೈಪ್ ಮಾಡಿದ್ದಾರೆ. ಮಾಡ್ತೀನಿ ಅಂತ ಹೇಳಿ ಮಾಡಿಲ್ಲ. ಈ ಕೊನೆದಾಗ ಏನ್ ಹೇಳಕ್ ಇಚ್ಛೆ ಪಡ್ತೀರಿ? ಈ ಬಾವಿಯನ್ನು ಪುನರ್ಜೀವನ ಮಾಡಿಸ್ಬೇಕು. ಗ್ರಾಮ ಪಂಚಾಯತಿ ಅವರಾಗ್ಲಿ, ತಾಲೂಕಾ ಪಂಚಾಯತ್ ಅವರಾಗ್ಲಿ, ಜಿಲ್ಲಾ ಪಂಚಾಯತ್ ಅವರಾಗ್ಲಿ ಈ ಬಾವಿಯನ್ನು ಮತ್ತೊಂದ್ ಸರ್ತಿ ಮರುಜೀವನ ಕಟ್ಟು ಈ ಹುಲ್ಸೂರು ಪಟ್ಟಣಕ್ಕೆ ಶೋಭೆ ಅಂತ ತರಬೇಕಂತ ವಿನಂತಿಯನ್ನು ಮಾಡ್ತೀವಿ. ತಮ್ಮ ಹೆಸರು? ಬಸವರಾಜ್ ರಗಟೆ. ನೋಡ್ ಬೇಸತ್ತು ಸ್ವಚ್ಛ ಮಾಡಕ್ ನಿಂತೀವಿ ಇವತ್ತು. ಹೀಗೆ ಮುಂದುವರೆದರೆ ಒಂದಿನ ಉಗ್ರ ಹೋರಾಟ ಮಾಡಿ ಮತ್ತೆ ಅವ್ರು ಮಾಡಲ್ಲ ಅಂದ್ರು ನಾವೆಲ್ಲ ಹಿಂದೂ ಯುವಕರು ಸೇರಿ ಪಟ್ಟಿ ಮಾಡಿ ಬಾವಿಗೆ ಮರುಜೀವನ ಕೊಡ್ತೀವಿ. ಸ್ಥಳೀಯರ ಬೇಡಿಕೆಯಂತೆ ಪುಷ್ಕರಣಿಯನ್ನು ಸಂಪೂರ್ಣ ಸ್ವಚ್ಛಗೊಳಿಸಿ ಬಾವಿಯ ಸುತ್ತಮುತ್ತ ರಕ್ಷಣಾ ಗೋಡೆ ನಿರ್ಮಿಸಿ ಅದರ ಸಂರಕ್ಷಣೆ ಮಾಡಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. ಈ ಸ್ವಚ್ಛತಾ ಕಾರ್ಯದಲ್ಲಿ ಬಜರಂಗ ದಳದ ತಾಲೂಕಾಧ್ಯಕ್ಷ ಶೇಖರ್ ಮಂಗ, ಸದಸ್ಯರಾದ ಬಸವರಾಜ ರಗಟೆ, ವಿಜಯಕುಮಾರ ಸ್ವಾಮಿ, ಅವಿನಾಶ್ ಮೇತ್ರೆ, ಗೋವಿಂದ ಹಂದಿಕೆರೆ, ಮಹಾದೇವ್ ಚೌರೆ, ಸಂಗಮೇಶ್ ಚಿಂಚೋಳೆ, ಸಿದ್ಲಿಂಗ್ ಸ್ವಾಮಿ, ಅನ್ಮುಲ್ ಪಟ್ನೆ, ಪರಮೇಶ್ವರ್ ಗಾಯಕ್ವಾಡ್, ಶಾಯಿ ಚೌರೆ, ವೀರೇಶ್ ಮಂಗ, ಅಜಯ್ ಚೌಕತೆ, ಕಾರ್ತಿಕ್ ಹೂಗಾರ್, ಹರಿ ಪಾಟೀಲ್, ಲೋಕೇಶ್ ಮಠಪತಿ, ಅಂಬಾದಾಸ್ ಬುಸಾರೆ, ಅಭಿಜಿತ್ ಕೃಷ್ಣಾಜಿ ಸೇರಿದಂತೆ ಹಲವಾರು ಯುವಕರು ಭಾಗವಹಿಸಿದರು. ಯಾಕಂದ್ರೆ ಬಹಳಷ್ಟು ಪುರಾತನವಾದ ಹುಲ್ಸೂರಲ್ಲಿ ಇತಿಹಾಸ ಇದು ಒಳ್ಳೆದಂಥವು ಬಹಳಷ್ಟು ಗುಡಿಗಳಾಗಲಿ ಕಲ್ಯಾಣಿಗಳಾಗಲಿ ಭಾಳಷ್ಟು ಇದ್ದಾವೆ. ಇದ್ರ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ. ಯಾಕಂದ್ರೆ ಭಾಳಷ್ಟು ಸಾರಿ ನಾವು ಬಂದು ನೋಡಿ ಹೋದೆವು, ಅವ್ರಿಗೆ ಇವರಿಗೆಲ್ಲ ಕಂಪ್ಲೇಂಟ್ ಕೊಡಕ್ಕೆ ಪಂಚಾಯತ್, ಗ್ರಾಮ ಪಂಚಾಯತ್ಲಿ, ತಾಲೂಕು ಪಂಚಾಯತ್ಲಿ, ಜಿಲ್ಲಾ ಪಂಚಾಯತ್ ಎಲ್ಲ ಕಡೆ ಲೆಟರ್ ಕೊಟ್ಟೆವು. ಆದರೆ ಈ ಕಡೆ ಏನು ಗಮನ ಹರಿಸೋರು. ಯಾಕಂದ್ರೆ ಇಟಾಚಸ್ ತೆಗೆದ್ರೆ ಏನತ್ತ ಬಾವಿ ಡ್ಯಾಮೇಜ್ ಆಗತ್ತದು. ಇದೇನದ ಅಂದರೆ ಮ್ಯಾನ್ಯುವಲಿ ಮ್ಯಾನ್ ಪವರ್ ಹಚ್ಚಿ ತೆಗಿಬೇಕು. ಮ್ಯಾನ್ ಪವರ್ ಹಚ್ಚಿ ಯಾರು ತೆಗಿತಾರೆ. ಹಾಗೆ ಹಳಿ ಗುಡಿಗಳವ, ಗುಡಿ ಕಲ್ಲುಗಳವ. ಈ ಕಲ್ಲು ಬಿದ್ದಿನ ಏನು ಮಾಡ್ತಾರೆ, ಒಳಗೆ ಬಿದ್ದಿವೆ JCB ಹಚ್ಚಿ ಮಾಡಿದ್ರೆ ಟ್ಯಾಕ್ಟರ್ದಾಗ ಹಾಕಿ ಡೈರೆಕ್ಟ್ ಹೋಗಿ ಹೊರಗೆ ಹರಡ್ತಾರೆ. ಯಾಕೆ ಇರೋಂಥ ಈ ಬಾವಿ ಕಲ್ಲುಗಳು ಏನಾಗ್ತವೆ, ಕಲ್ಲುಗಳು ಹೊರಗೆ ಹೋಗ್ತಾವೆ. ಅದಕ್ಕೆ ಇತಿಹಾಸ, ನಮ್ಮ ಇತಿಹಾಸ ಏನಾದ್ರು ಮುಚ್ಚಿ ಹೋಗ್ತಾ ಇದೆ. ಇತಿಹಾಸ ಇರ್ತಾ ಇಲ್ಲ. ಹುಲ್ಸೂರು ಭಾಳ ದೊಡ್ಡದು ಇತಿಹಾಸ ಇದ್ದ ಪ್ರದೇಶ ಇದೆ. ಯಾಕಂದ್ರೆ ಒಂದು ಸಮಯದಲ್ಲಿ ಅಂತರು ಹಳೆಯರು ಹೇಳ್ತಾರೆ, ತಾಲೂಕಾ ಜಿಲ್ಲಾ ಮಟ್ಟದಾಗ ಒಂದು ಏರಿಯಾ ಇತ್ತು. ಬೇರೆ ಬೇರೆ ಹಳ್ಳಿ ಕಡೆಯಿಂದ ಈಗ 50-60 ಹಳ್ಳಿದಿಂದ ಜನ ಎಲ್ಲ ಏನಂದ್ರೆ ಈ ಊರಿಗೆ ಬರ್ತಿದ್ರು. ಆಮೇಲೆ ಎಲ್ಲ ಈ ಗುಡಿಗೆಲ್ಲ ಪೂಜೆ ಮಾಡೋಕ್ಕೆಲ್ಲ ಇಲ್ಲಿಂದ ನೀರು ತೊಗೊಂಡು ಹೋಗ್ತೀರಂತ. ಪೂಜಾರಿಗಳೆಲ್ಲ ಏನಂದ್ರೆ ನೀರು ಇಲ್ಲಿಂದ ತೊಗೊಂಡು ಪೂಜೆ ಮಾಡ್ತೀರಂತ. ನಮ್ದು ಏನದ ಅಂತಂದ್ರೆ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಯಾವುದೇ ಕೆಲಸ, ಗೌರ್ಮೆಂಟ್ ಕೆಲಸ ಏನೂ ಆಗ್ತಾಯಿಲ್ಲ ಹುಲ್ಸೂರಲ್ಲಿ. ಯಾವ ಹಿಂಗೆ ನಮ್ಮದು ಇತಿಹಾಸ ಒಳ್ಳೆಂಥ ಕೆಲಸಗಳು ಒಂದು ಕೆಲಸ ಆಗ್ತಾಯಿಲ್ಲ. ಗೌರ್ಮೆಂಟ್ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಇದೆ. ದಯವಿಟ್ಟು ಏನದ ಅಂದ್ರೆ ಪುರಾತನ ಇಲಾಖೆದವ್ರು ಏನದ ನಮ್ಮ ಗುಡಿಗಳಿಗೆ ಅಥವಾ ನಮ್ಮ ಕಲ್ಯಾಣಿಗಾಗಲಿ ಮತ್ತು ಪುನಃ ಜೀವನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನೀರು ತೆಗೆಯೋಂಥದ್ದಾಗಲಿ, ಇಲ್ಲಿಂದ ನೀರು ತೊಗೊಂಡು ಹೋಗಿ ಪೂಜೆ ಮಾಡೋಂಥದ್ದು ಆಗಬೇಕು. ಯಾಕಂದ್ರೆ ಮಂದಿ ಏನು ಮಾಡೋದು, ಕಸು ಗುಂಡಿ ಮಾಡಿದ್ದಾರೆ, ಸ್ವಲ್ಪ ಕಸ ತಂದು ಇದ್ರೊಳಗೆ ಬಿಡ್ತಾರೆ. ಅದಕ್ಕಾಗಿ ಸುತ್ತ ಫಿನ್ಸಿಂಗ್ ಆಗಲಿ, ಇದ್ರೊಳಗೆ ಕಸ ಬಿಟ್ಟಲ್ಲಾಗ ಇದ್ರ ಸುರಕ್ಷೆ ಮಾಡಿಕೊಡ್ಬೇಕು ನಾವು. ಇಲ್ಲ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಅದನ್ನು ಜಿಲ್ಲಾ ಪಂಚಾಯತ್ವರಾಗಲಿ, ತಾಲೂಕು ಪಂಚಾಯತ್ವರಾಗಲಿ, ತಹಸೀಲ್ದಾರವರಾಗಲಿ ನಮ್ಗೆ ಕೊಡೋಕ್ಕಾಗಲ್ಲ ಅಂಥೇಳಿ ಅವ್ರು ತಿಳಿಸ್ಬಿಡ್ಬೇಕು. ತಿಳಿದ್ರೆ ಏನದ ಅಂದ್ರೆ ನಾವು ಮುಂದಿನ ವಿಚಾರ ಏನದ ಅಂದ್ರೆ ಏನು ಸ್ವಚ್ಛತೆ ಮಾಡಬೇಕಾ ಅಥವಾ ಹೋರಾಟ ಮಾಡಬೇಕಾ, ಮುಂದಿನ ಏನದ ವಿಚಾರ ಮಾಡಿ ನಿರ್ಣಯ ಮಾಡ್ತೇವೆ. ಇದು ಎಷ್ಟು ದಿನ ನಡೆಯುತ್ತದೆ?
ಇದು ನೋಡ್ರಿ, ಇದು ಸ್ವಚ್ಛ ಮಾಡೋರ್ಗೂ ನಡೀತದೆ. ಸ್ವಚ್ಛ ಮಾಡೋಕೆ ಕನಿಷ್ಠ ಅಂದರೆ ಒಳಗಡೆ ನೀರಿದಾವ, ಟೋಟಲ್ ಕಸ ಕಡ್ಡಿ ಚಪ್ಪಲಿ ಬಿಟ್ಟಿದ್ದಾರೆ. ಅವು ಹೇಳ್ಬಾರ್ದು, ನಾವೆಲ್ಲ ಹೇಳಿದ್ರೆ ನಮ್ಮ ಮಂದಿ ಖರಾಬ್ ಕಾಣಿಸ್ತದ. ಅವು ದನಗಳದು ಎಲುಗಳ್ರಿ ಖಂಡತ್ ನೀರು ಎಲು ಒಳಗೆ ಬಿಟ್ಟಾರ. ಈ ಬಾಯ್ದಾಗ ನೀರಿನ ಬಾಯ್ದಾಗ ಇದು ಬಿಟ್ಬೇಕಂಬುದಾದ್ರೆ ಸ್ವಲ್ಪ ಇದು ಬೇಕಲ್ಲ. ಇವೆಲ್ಲ ಸ್ವಚ್ಛ ಮಾಡೋಕೆ ಕನಿಷ್ಠ ಇಲ್ಲ ಅಂದ್ರೆ 8 ದಿವಸ ಹಿಡಿತದ್ರಿ. ಯಾಕಂದ್ರೆ ಭಾಳ, ಯಾಕಂದ್ರೆ ಇಳಿಲಾಕ ಬರಲ್ಲಂಗೆ ಕಲ್ಲು ಇದಾಗ್ಯಾವ. ಕಲ್ಲು ಹೊಳ್ಳಿ ಬೀಳತ್ತಾವ. ನನ್ನ ಕಲ್ಲು ಏನಂತಂದ್ರೆ 200 kg 300 kg ಕಲ್ಲು ಅವ ಒಂದೊಂದು ಕಲ್ಲುಗಳು. ಆ ಕಲ್ಲುಗಳೆಲ್ಲ ಸಂಬಳಾಸ್ ಮ್ಯಾಗ ತಗೊಂಡು ಕಸ ತೆಗಿಬೇಕಂದ್ರೆ ಸಮಯ ಹಿಡಿತಾರೆ. ಯಾಕಂದ್ರೆ ನಿಧಾನವಾಗಿ ಏನಂದ್ರೆ ನಾವು ಮಾಡ್ತಾಯಿದ್ದೆವು. ಯಾಕಂದ್ರೆ ಹುಣಸೂರದೆಲ್ಲ ಗ್ರಾಮದ ಎಲ್ಲರೂ ಯುವಕರು ಎಲ್ಲ ಸೇರಿ ಕೆಲಸ ಮಾಡ್ತೀವಿ. ಇಲ್ಲಿ ಯಾರು ಸರ್ಕಾರದವರು ಸಪೋರ್ಟ್ ಮಾಡ್ತಾ ಇಲ್ಲ, ತಾಲೂಕು ಪಂಚಾಯತ್ಲ್ಲ, ಎಲ್ಲ ಜಿಲ್ಲಾ ಪಂಚಾಯತ್ವರೆಲ್ಲ ಯಾರೂ ಇಲ್ಲ. ಅವ್ರು ಮಾಡದ ಕಾರಣಕ್ಕಾಗಿ ಎಲ್ಲರೂ ಬೇಯಿಸ್ತಿ. ಯಾಕಂದ್ರೆ ನಮ್ದೆಲ್ಲ ಮುಚ್ಚಿ ಹೋಗ್ತದ. ಮರಿ ಆಗೋಯ್ತಂದ್ರೆ ಏನಾದ್ರೆ ಮುಂದೆ ಬರೋಂಥ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಏನು ತಿಳಿಸ್ಬೇಕು, ಎಲ್ಲಿ ಒಂದು ಗುಂಡಿ ತಂದು ತೋರಿಸ್ಬೇಕಾ, ಇದು ಕಲ್ಯಾಣಿ ಚೆಂದ ಕಾಣಿಸ್ಬೇಕಂತ ಹೇಳಿ ಸ್ವಚ್ಛತೆ ನೋಡೋದು.